ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಮಾರ್ನಿಂಗ್ 5:30 ಆಗಿತ್ತು. ಗುಡ್ ಮಾರ್ನಿಂಗ್. ಈಗ ಫ್ರೆಶ್ ಆಗಿ ರೂಮಿಂದ ಫ್ರೆಶ್ ಆಗಿ ಇಲ್ಲಿ ಬಂದೀನಿ. ಆ್ಯಂಡ್ ಇಯರ್ ಹಲ್ದಿ ಫಂಕ್ಷನ್ ನಡೆಯೋಕೆ ಕುಂತೈತಿ. ನಾವು ಕಡೆಗೆ ಹಲ್ದಿ ಹಚ್ಚೋಗೊಂಬೆ ಸ್ಟೇಜ್ ಮೇಲೆ. ಆ್ಯಂಡ್ ಅಲ್ಲಿ ನಮ್ಮ ಅಕ್ಕ ಕುಂತಾಳೆ ಪಕ್ಕಗೆ. ಅವ್ರ ಪಕ್ಕಗೆ ಏನು ಮಾಡೋಕ್ಕಾಗಲ್ಲ. ಆಕಿ ಸ್ನಾನ ಮುಗಿಸ್ಕೊಂಡಾಳ ಅಂದೆ, ಆದರೂ ಕೂಡ ಆಕಿ ಮತ್ತೆ ಕೂಡ್ಸಾರು. हाय करायला तर आणि दूर दूर बसून घालतो बोलले ते की काय घातलं नाही एवढं नियमाला लावून ये बघ. ದೆನ್ ಅರ್ಶಿನ ಹಚ್ಚೋದಾಯ್ತು. ಎದ್ದು ಕರ್ಕೊಂಡು ಹೋದ್ವಿ ಅರ್ಶಿನದ ನೀರು ಹಾಕಕ್ಕಂತ. ಸೊ ಮತ್ತು ಈಗ ಅರ್ಶಿನ ನೀರಿಗೋಸ್ಕರ ಸೆಟ್ ಮಾಡ್ತಿತ್ತು ಎಲ್ಲ, ಹೇಗೆ ಮಾಡಬೇಕಂತ ಎಲ್ಲ ಸೆಟ್ ಮಾಡ್ತಿದ್ರು. ಅದು ದಾರ ಸುತ್ತಿದಾರಲ್ಲ ಗೈಸ್, ಅದು ಕಂಕಣ ಮಾಡೋಕ್ಕೆ ನಮ್ಮ ಪದ್ಧತಿ ಹಿಂಗಿದೆ, ಪ್ರಕಾರ ನೇಮಗಳು ಅಂತ ಹಿಂಗೆ ಮಾಡ್ತಿದ್ವಿ. ಆ್ಯಂಡ್ ಇವ್ರನ್ನ ಇಲ್ಲಿ ಕೂಡಿಸಿದ್ರು ಅರ್ಶಿನ ನೀರು ಹಾಕಕ್ಕಂತ. ಇದೆಲ್ಲ ಪದ್ಧತಿ ನೇಮ ನಮ್ಮ ಸೈಡ್ ಹೆಂಗೆ ನಡೆಯುತ್ತೆ ಹಿಂಗೆ ಮಾಡ್ತಿದ್ದಾರ. ಮತ್ತು ಇದು ಉಡಿ ತುಂಬ್ತಿದ್ರಿ ಈಗ ಮದ್ವೆಗಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಹುಡುಗ ಸೈಡೆಲ್ಲ ರೆಡಿಯಾಗಿ ಬಂದರು. ಸೊ ಹುಡುಗನ್ನ ಈಗ ಒಳಗೆ ಕರ್ಸ್ಕೊತಿದ್ರು. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕನೂ ರೆಡಿ ಇದ್ಲು, ಶೂಟು ನಡೀತಿದ್ದು. ಇದು ನಮ್ಮಲ್ಲಿ ಬ್ಯಾಸಿಂಗ್ ಅಂತ ಕರೀತಾರೆ. ಸೊ ಅದನ್ನು ಸೋದರ ಮಾವ ಕಟ್ಟಬೇಕು, ಅಂದರೆ ಹುಡುಗಿನ ಸೋದರ ಮಾವ.
ಸಾಗರ ಋಷಿ ಗೋತ್ರೋದ್ಭವಸ್ಯಾಹ. ನೀವು 2 ಸಲ ಕೈ ಹಿಡೀರಿ. ಮಾವ ಹಾಕೊಂಡು ಪ್ರಬುದ್ಧತೆ. ಇದ್ರ ಮೇಲೆ ಹಾಕಿ ಅವ್ರಿಗೆ ಆಶೀರ್ವಾದ ಮಾಡಿ. ಸರಿ ಹುಡುಗನ ಕಡೆ नहीं है काय नेक्स्ट पण तिला वाच ಹಾಂ ಎಲ್ಲ ಗಟ್ಟಿಮೇಳ ಎಲ್ಲ ಮುಗೀತು. ಹಾಂ ತಾಳಿನೂ ಕೊಟ್ಟಾಯಿತು. ಈಗ ಮತ್ತೆ ರೂಮಿಗೆ ಹೊಂಟೀವಿ. ಸೊ ರೂಮಿಗೆ ಬಂದೆ ಆ್ಯಂಡ್ ಈ ಔಟ್ಫಿಟ್ ತೆಗಿಬೇಕು. ತೆಗೆದು ಆ ಡ್ರೆಸ್ ಹಾಕೊತೀನಿ ಗಾಯ್ಸ್. ಅದು ಲೆಹೆಂಗಾ ಐತಿ ಆ್ಯಂಡ್ ಈ ಸ್ಯಾರಿನ ತೆಗಿತೀನಿ ಆ್ಯಂಡ್ ಅದು ಈ ಲೆಹೆಂಗಾ ಹಾಕೊತೀನಿ ಈಗ ನೆಕ್ಸ್ಟ್ ರಿಸೆಪ್ಷನಿಗೆ. ಸೊ ಎಲ್ಲ ಮುಗಿಸ್ಕೊಂಡೀಗ ಊಟಕ್ಕೆ ಬಂದ್ವಿ ಆ್ಯಂಡ್ ಊಟನಾಗ ಏನೈತಂದರೆ ಫಸ್ಟ್ ಒಂದು ಸ್ವೀಟ್ ಕೊಟ್ಟರು ಆ್ಯಂಡ್ ಇನ್ನೊಂದು ಸ್ವೀಟ್ದಾಗ ಹೋಳಿಗೆ ಕೊಟ್ಟಿದ್ರು. ಕೊಬ್ಬರಿ ಹೋಳಿಗೆ ಇತ್ತು ಗಾಯ್ಸ್ ಅದು. ಆ್ಯಂಡ್ ನೆಕ್ಸ್ಟ್ ಪಲ್ಯದಾಗ ಕುರ್ಮಾ ಆ್ಯಂಡ್ ಅದು ಇನ್ನೊಂದು ಪಲ್ಯ ಪನ್ನೀರ್ ಬಟರ್ ಮಸಾಲ ಇತ್ತು. ಆ್ಯಂಡ್ ನೆಕ್ಸ್ಟ್ ಇದು ನಮ್ಮ ಸೈಡ್ ಕೋಸಂಬರಿ ಅಂತಾರೆ. ಇದು ಕೋಸಂಬರಿ ಇತ್ತು ಮತ್ತು ಒಂದು ಕುಲ್ಚಾ ಪೂರಿ ಇತ್ತು ಗಾಯ್ಸ್. ಇದು ಕುಲ್ಚಾ ಆ್ಯಂಡ್ ದಿಸ್ ಇಸ್ ಪೂರಿ. ಇದು ಸ್ಟಾರ್ಟಿಂಗ್ ಹಿಂಗಿತ್ತು. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನೀಗ ಪಲಾವ್ ಇತ್ತು ಮತ್ತು ಅದ್ರ ಜೊತೆ ಮೊಸರು ಬಜ್ಜಿ ಇತ್ತು ಗಾಯ್ಸ್. ಆ್ಯಂಡ್ ಕಟ್ಲೆಟ್ ಮಿರ್ಚಿ ಕೊಟ್ಟಿದ್ರು. ಆ್ಯಂಡ್ ಇಲ್ಲೆಲ್ಲ ನಮ್ಮ ಚಿಕ್ಕಪ್ಪ, ನನ್ನ ತಂಗಿ, ನಮ್ಮ ಅಕ್ಕ ಆ್ಯಂಡ್ ನಮ್ಮಮ್ಮ ಆ್ಯಂಡ್ ನಾನು. ಸೊ ಪಲಾವು ಆಯಿತು. ಈಗ ಮತ್ತೆ ಅನ್ನ ಸಾರಿಗೆ ಬಂದೆ. ಅನ್ನ ಸಾರು ಆದಮೇಲೆ ಮಜ್ಜಿಗೆ ಕೊಟ್ಟಿದ್ರು, ಅದನ್ನು ತೋರ್ಸೋಕ್ಕಾಗಿಲ್ಲ. ಆ್ಯಂಡ್ ಇಲ್ಲೆಲ್ಲ ಕುಂತು ತಿನ್ನೋಕ್ಕಿತ್ತು ಮತ್ತು ಒಳಗೆ ನೀಡೋರು ಇತ್ತು. 2 ಟೈಪ್ ಆಗಿದ್ವು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟೇಜ್ ಹತ್ತ ಬಂದೆ. ಸ್ಟೇಜೆಲ್ಲ ಮದುವೆ ಎಲ್ಲ ಆಯಿತು, ರಿಸೆಪ್ಷನು ಕೂಡ ಆಯಿತು. ಹುಡುಗ ಹುಡುಗಿ ಕೂಡ ಊಟಕ್ಕೆ ಹೋದ್ರು ಗಾಯ್ಸ್. ಆ್ಯಂಡ್ ಈಗ ನಮ್ಮ ಕೆಲಸ ಡ್ರೆಸ್ ಚೇಂಜ್ ಮಾಡೋದು. ಸೊ ಎಲ್ಲ ಮುಗೀತು. ಈಗ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಬೇಕು ನಾನು. ಆ್ಯಂಡ್ ಇಲ್ಲೆಲ್ಲ ರೂಮಾಗ ಗಾಸಿಪ್ಸ್ ಆ್ಯಂಡ್ ನಾನು ಡ್ರೆಸ್ ಚೇಂಜ್ ಮಾಡಾಯಿತು. ಸೊ ಈಗ ನಮ್ಮ ಅಕ್ಕಗೆ ಕಳಿಸ್ಕೊಡೋದು, ಅಂದರೆ ನಮ್ಮ ಅಕ್ಕಗೆ ಕಳಿಸ್ಕೊಡ್ತಿದ್ವಿ. ಆ್ಯಂಡ್ ಹಿಯರ್ ಶಿ ಈಸ್. ಚೆಕಪ್ ಮಾಡಿ ಬಾಯ್ ಮಾಡ್ತಿದ್ವಿ. ಅದನ್ನು ಮುಗಿಸ್ಕೊಂಡು ಆಕೆಗೂ ಕಳಿಸ್ಕೊಟ್ಟು ನಾವು ವಾಪಸ್ ಮತ್ತೆ ರೂಮಿಗೆ ಬಂದ್ವಿ. ಆ್ಯಂಡ್ ಇದು ಲೆಫ್ಟ್. ಈಗ ಎಲ್ಲ ಕ್ಲೀನ್ ಮಾಡ್ಬೇಕು ಗಾಯ್ಸ್. ಎಲ್ಲ ಕಿತ್ತಾಡಿರೋದೆಲ್ಲ ಕ್ಲೀನ್ ಮಾಡ್ಬೇಕು ರಾಮ. ಮಾಡ್ತೀನಿ. ವೆಲ್ ಎಲ್ಲ ಕ್ಲೀನ್ ಮಾಡಾಯಿತು. ನಾನೇ ಮಾಡೀನಿ ಗೈಸ್, ಮತ್ತು ಯಾರು ವಿತೌಟ್ ಇನ್ನೇ ಹೆಲ್ಪ್ ಎಲ್ಲ ನಾನೇ ಕ್ಲೀನ್ ಮಾಡಿದೆ. ಸೊ ಎಲ್ಲ ಮುಗೀತು. ನನಗಂತೂ ಭಾಳ ಸಾಕಾಗೈತಿ. ಪ್ಲೀಸ್ ಎಲ್ಲ ಮುಗಿಸೀನಿ ಕ್ಲೀನ್ನೆಸ್. ಮತ್ತೆಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಆಯಿತು. ಇದು ನನ್ನ ಬ್ಯಾಗ್ ಪ್ಯಾಕ್ ಆಯಿತು ಆ್ಯಂಡ್ ಆಲ್ ಡನ್. ಎಲ್ಲ ಮುಗೀತು. ವಾಪಸ್ ಮನೆಗೆ ಹೋಗ್ಬೇಕೀಗ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. Please like, share and subscribe.